ನೋಡಿ, ಉಪೇಂದ್ರ ಅವರ ಬಗ್ಗೆ ಡೇ ಒನ್ ಯಾವತ್ತು ಪ್ರಜಾಕೀಯ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತಿನ ತನಕ ನೆಗೆಟಿವ್ಗಳು ಇದ್ದೇ ಇದೆ. ಸೊ ಅದು ಈಗಲೂ ಕೂಡ ನಿಂತಿಲ್ಲ. ಸೊ ಕೆಲವು ಕಾಮೆಂಟ್ಸ್ಗಳನ್ನ ನಾನು ಕ್ವಿಕ್ಕಾಗಿ ಓದ್ಬಿಡ್ತೀನಿ ನೋಡಿ. ಎಲ್ಲನೂ ರಿಯಲ್ ಅಂತ ಉಪೇಂದ್ರ ನೀವೇ ಮಾಡಬೇಕು ಅಂತ ಹುಚ್ಚಿನ ಥರ ಕುಣಿತಾ ಇದ್ದಾನೆ ನೋಡಿ. ಅವನ ಪಕ್ಷದಲ್ಲಿ ಕೂಡ UPP ಅಂತ ಇಟ್ಕೊಂಡಿದ್ದಾನೆ, ಅವನ ಹೆಸರನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದರಲ್ಲಿ ಏನು ಹೇಳ್ತಿದ್ದಾರೆ, ಪ್ರಜಾಕೀಯ ಪಕ್ಷ ಇದೆ ಅಂತ ಉಪೇಂದ್ರ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅಂತ ಕೇಳ್ತಿದ್ದಾರೆ. ಅಂದರೆ ಸ್ವಲ್ಪ ಹಳೆ ಕಮೆಂಟ್ ಇದು, ಬಟ್ ಆದರೆ ಇಷ್ಟು ದಿನ ಆ್ಯಕ್ಟಿವ್ ಆಗಿ ಇರಲಿಲ್ಲ ಅವರು. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಬರೀ ಇಂಟರ್ವ್ಯೂನಲ್ಲೇ ಕೊಚ್ಚಿಕೊಳ್ಳೋದಲ್ಲ, KRS ಪಾರ್ಟಿ ಥರ ಫೀಲ್ಡ್ಗೆ ಇಳಿಬೇಕು, ನೀವು ಫೀಲ್ಡ್ಗೆ ಇಳಿಬೇಕು, ಬರೀ ಮಾತಾಡೋದಲ್ಲ. ಓಕೆ, ಈತ ನಿಜಕ್ಕೂ ರಾಜಕೀಯಕ್ಕೆ ಬರೋಲ್ಲ. ಕಾಂಗ್ರೆಸ್ ಓಟು ಡಿವೈಡ್ ಮಾಡೋಕ್ಕೆ ಇದು BJP B ಟೀಮು. ಈ ಪ್ರಜಾಕೀಯ ಏನಿದೆಯಲ್ಲ ಇದು, ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ, ಪ್ರಜಾಕೀಯ ಏನಿದೆಯಲ್ಲ ಇದು ರಾಜಕೀಯಕ್ಕೆ ಬರೋ ಆಸಕ್ತಿ ಇಲ್ಲ ಇವರಿಗೆ. ಇವರು ಕಾಂಗ್ರೆಸ್ ಓಟನ್ನು ಡಿವೈಡ್ ಮಾಡಬೇಕು ಅಂತ BJP B ಟೀಮ್ ಇವರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಯಾವ ಶತಮಾನದಲ್ಲಿ ಅಧಿಕಾರಕ್ಕೆ ಬರೋದು ಅಂತ ಒಬ್ರು ಕೇಳ್ತಾ ಇದ್ದಾರೆ. ಇಲ್ಲೊಬ್ರು ಹಾಕಿದ್ದಾರೆ ನೋಡಿ, ನೆಕ್ಸ್ಟ್ ಪಿಕ್ಚರ್ ಟೈಟಲ್ ಇರಬೇಕು ಇದು ಪ್ರಜಾಕೀಯ ಅಂತ. ದೇಶನ ಬದಲು ಮಾಡ್ತೀನಿ ಹಾಗೆ ಹೀಗೆ ಅಂತೀರಾ, ಆದರೆ ನೀವೆಷ್ಟು ದುಡ್ಡು ಮಾಡ್ಕೊಂಡಿದ್ದೀರಾ? ಮೊದಲು ನೀವು ಬದಲಾಗಬೇಕು, ಆಮೇಲೆ ಮಿಕ್ಕಿದ್ದು ನಮ್ಗೆ ಹೇಳ್ತೀರಾ. ನಿಮ್ಮ ಪಿಕ್ಚರ್ಸ್ಗಳೆಲ್ಲ ತೋಪೆದ್ದು ಹೋಗ್ತಾ ಇದ್ದಾವೆ, ಅದಕ್ಕೋಸ್ಕರ ನೀವು ಪ್ರಜಾಕೀಯ ಮಾಡ್ತಾಯಿದ್ದೀರಾ. ಆ್ಯಂಡ್ ಪ್ರಜಾಕೀಯ ಹಾಳಾಗ್ತಾ ಇರೋದೇ ನಿಮ್ಮಲ್ಲಿರೋ ರಾಜಕೀಯ ಬುದ್ಧಿವಂತರಿಂದ ಲೈಕ್ ಸಮಥಿಂಗ್ ಏನೋ ಹಾಕಿದ್ದಾರೆ. ಸರ್ ನನಗೆ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಬಟ್ ಬೇಸ್ ಏನಾಯಿತು ಅದು ನನಗೆ ಅರ್ಥ ಆಯಿತು. ಇಲ್ಲೊಬ್ರು ಕೇಳ್ತಾರೆ, ಯೂಸ್ಲೆಸ್ ನೀವುಗಳೆಲ್ಲ. ಚಿತ್ರರಂಗದಲ್ಲಿ ಸಾವಿರಾರು ಸಮಸ್ಯೆಗಳು ಇದ್ದರೂ ಅಲ್ಲೇ ಬೆಳೆದು ನಿಂತವ್ರು, ಒಂದು ಸಣ್ಣ ಸಹಾಯ ಮಾಡಿದ್ದೀರಲ್ಲಿ ಚಿತ್ರರಂಗದವ್ರಿಗೆ. ಅಂಥವ್ರು ರಾಜಕೀಯದಲ್ಲಿ ಬಂದು ಏನು ಮಾಡೋಕ್ಕೆ ಸಾಧ್ಯ? ಇದೆಲ್ಲ ಬೂಟಾಟಿಕೆ, ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಪರವಾಗಿಲ್ಲ. ಈ ಮನುಷ್ಯ ಮಾತಿನ ಮಲ್ಲ. ಸೊ ಉಪೇಂದ್ರ ಅವ್ರಿಗೆ ಹೇಳ್ತಿದ್ದಾರೆ, ಈ ಮನುಷ್ಯ ಮಾತಿನ ಮಲ್ಲ. ಓಕೆ, ಖಾಲಿ ಬುರುಡೆ ಖಾಲಿ ಪಲಾವ್. ಯಾರು? ಉಪೇಂದ್ರ. ಇನ್ನೊಬ್ರು ಹೇಳ್ತಿದ್ದಾರೆ, ಉಪೇಂದ್ರ ಅವರು ನೀವು ಯಾವ್ದಾರ ಒಂದು ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ದು ಅಭಿವೃದ್ಧಿ ಮಾಡಿ ತೋರಿಸಿ, ಆವಾಗ ಜನ ನಿಮ್ಮನ್ನು ನೋಡಿ ಓಟ್ ಹಾಕ್ತಾರೆ. ಯಾಕೆಂದರೆ ಸಿನಿಮಾದವ್ರು ಎಷ್ಟು ಜನ ಗೆದ್ದಿಲ್ಲ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಒಬ್ಬರು. ಉಪ್ಪಿಯವರು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಇಲ್ಲಿ. ಉಪ್ಪಿ ಹೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ ಉಪ್ಪಿ ಇಷ್ಟೆಲ್ಲ ಹೇಳ್ತಾರೆ, ಬಟ್ ಅವ್ರು ಮಾಡ್ತಾರಾ? ಇವತ್ತಿನವರೆಗೂ ಯಾವುದಾದ್ರೂ ಒಂದು ಆಡಳಿತ ಪಕ್ಷಕ್ಕೆ ಯಾವ್ದಾದ್ರು ಒಂದು ಕ್ವಶನ್ ಆದರೂ ಕೇಳಿದಾರ? ಇವರೇನು ಮಾಡಲ್ಲ, ಬೇರೆಯವ್ರಿಗೆ ಬರೀ ಹೇಳೋದಷ್ಟೇ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಅವರಿಗೊಂದು ಹೋಪ್ ಇದೆ ಅಂತ ಕೂಡ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ. ಸಾರ್, ಪ್ರಪಂಚ ಪ್ರಾಕ್ಟಿಕಲಾಗಿ ವಿಚಾರ ಮಾಡ್ತಾ ಇದೆ ಸರ್. ನೀವು ಪ್ರಜಾಕೀಯಕ್ಕೆ ಬಂದು MLA ಆಗಿ ಕೆಲಸ ಮಾಡಿ ಸರ್. ಆವಾಗ ನಿಮ್ಮ ಥರ ಮನೆಗೂ ಒಬ್ಬರು ವಿಚಾರವಂತರು ಸಿಗ್ತಾರೆ. ಇಲ್ಲಿ ಕೆಲಸ ಮಾಡಬೇಕಂದ್ರೆ ಒಬ್ಬರು ಬಲಿಷ್ಠರು ಬೇಕು ಸರ್, ಅದಕ್ಕೆ ನೀವು ಮೊದಲು ಬನ್ನಿ ಸಾರ್ ಅಂತ ಉಪೇಂದ್ರ ಸರ್ನ ಕರೀತಾ ಇದ್ದಾರೆ. ಓಕೆ, ಈ ರೀತಿ ತುಂಬ ಕಮೆಂಟ್ಸ್ಗಳು ಸಿಗುತ್ತೆ. ಬಟ್ ಸ್ಟಿಲ್ ಏನೋ ಒಂದು ಡಿಸ್ಕಷನ್ ಆಗ್ತಾಯಿದೆಯಲ್ಲ, ಇದು ಪಾಸಿಟಿವ್, ಇದು ನೆಗೆಟಿವ್ ಅಲ್ಲ, ಇದು ಪಾಸಿಟಿವ್ ಆಯಿತಾ. ಸೊ ಅಂದರೆ ತುಂಬ ಜನರಿಗೆ ಡೌಟ್ಗಳು ಬರಬೇಕು, ಬಂದಾಗಲೇ ಏನೋ ಒಂದು ಆಗುತ್ತೆ ಅಂತ ಸಾಧ್ಯ. ಸೊ ಎಲ್ಲೂ ಎಂಟಿನೆಸ್ ಇಲ್ಲ, ಇಲ್ಲಿ ನಮಗೆ ಕಾಮೆಂಟ್ಸ್ಗಳು ಬರ್ತಾಯಿದೆ. ಸೊ ಒಳ್ಳೆಯದೇ ಇದು. ಸೊ ಇಲ್ಲಿ ನಾನು ಜಾಸ್ತಿ ಫಾಲೋ ಮಾಡೋದು ನಮ್ಮ ಸೋಮಶೇಖರ್ ರಂಗಪ್ಪ ಅಂತ. ಇವರು ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ. ಸೊ ತುಂಬ ಚೆನ್ನಾಗಿ ಪೋಸ್ಟ್ಗಳನ್ನ ಮಾಡ್ತಾರೆ, ಯಾವಾಗಲೂ ಆ್ಯಕ್ಟಿವ್ ಇರ್ತಾರೆ ಆಯಿತಾ. ಅವ್ರದ್ದೊಂದು ಪೋಸ್ಟ್ ಇದೆ ನೋಡಿ. ಸೊ ಒಬ್ಬರು ಹೇಳ್ತಾರೆ, ಒಂದು ಹುಡುಗಿ ಹೇಳಿದರು, ಅವರು ಯಾರೇನಲ್ಲಿ ನಾನು ನಮ್ಮ ಒಂದು ಪ್ರತಿಷ್ಠಿತ ಪಾರ್ಟಿ ಅವರಿಗೆ ಹಾಕ್ತೀನಿ ಅಂತ ಓಟನ್ನು, ಯಾರು ನಿಂತರೂ ಪರವಾಗಿಲ್ಲ ಅಂತ ಹೇಳಿದರು. ಸೊ ಅದು ಕೇಳಿದರೆ, ನಾನು ಯೂತ್, ಆದರೆ ನಾನು ಮುದುಕರಿಗೆ ಮತ ಹಾಕ್ತೀನಿ. ನಮ್ಮ ನಾಡನ್ನು ಬೆಳೆಸುವುದು ಮುದುಕರು ಎಂಬುದು ನನ್ನ ಅಭಿಪ್ರಾಯ ಅಂತ ಹಾಕಿದ್ದಾರೆ. ಅಂದರೆ ತುಂಬ ಡೀಪ್ ಇದೆ. ಸೊ ನಮ್ಮ ಯಂಗ್ಸ್ಟರ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ಯೂತ್ಸ್ಗಳಿಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು ನಮ್ಮ ಓಲ್ಡರ್ ಏಜ್ ಪಾಲಿಟಿಷಿಯನ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ತಪ್ಪಿಲ್ಲ. ಅವರು ಶತಮಾನಗಳಿಂದ ಗೆದ್ಕೊಂಡು ರೂಲ್ ಮಾಡಿಕೊಂಡು ಅವ್ರವ್ರ ಆಸ್ತಿ ಮಾಡಿಕೊಂಡು ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಬಟ್ ಆದರೆ ನಮ್ಮ ಯೂತ್ಸಿಗೆಲ್ಲ ಅನಿಸ್ಬೇಕು, ನಮ್ಮ ಜನ್ರೇಷನ್ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ಅಂದರೆ ನಮ್ಮ ಜನ್ರೇಷನಲ್ಲಿ ಇರೋರಿಗೆ ಆಯ್ಕೆ ಮಾಡಬೇಕು. ಸೊ ಇಲ್ಲಿ ಪಾರ್ಟಿ ಪಕ್ಷ ಇಂಪಾರ್ಟೆಂಟ್ ಅಲ್ಲ. ಸೊ ಥಾಟ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ನಮ್ಮ ಟ್ಯಾಕ್ಸ್ ಮನಿ ಎಲ್ಲ ತುಂಬ ವಿಷಯಗಳು ಗೊತ್ತಾಗಬೇಕು ಯೂತ್ಸಿಗೆ. ಸೊ ಅದು ಗೊತ್ತಿಲ್ಲ ಅಂದರೆ ಯಾರು ನಿಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ ಒಂದಿಷ್ಟು ಕೆಲವು ಫೋಟೋಸ್ಗಳಿದ್ದಾವೆ. ಸೊ ಇವೆಲ್ಲ ನೋಡಿ, ಅದೊಂದು ಸೈಕಲಲ್ಲಿ ಅದೊಂದು ಬಾವುಟ ಹಿಡ್ಕೊಂಡು ಯಾವುದೋ ಮೋಟ್ರ್ ಸೈಕಲಲ್ಲೆಲ್ಲ ಪ್ರಚಾರ ಮಾಡ್ತಾಯಿದ್ದಾರೆ. ಐ ಥಿಂಕ್ ಇವರು ನಮ್ಮ ದಾವಣಗೆರೆ, ಚಿತ್ರದುರ್ಗ ಆ ಕಡೆ ಅಭ್ಯರ್ಥಿಗಳು ಫೋಟೋ ಅನಿಸುತ್ತೆ. ಸೊ ನೋಡಿರಿ, ಇಂಥವರೆಲ್ಲ ಎಲ್ಲಿ ಸಿಗ್ತಾರೆ? ಇಷ್ಟೊಂದು
ಸಿನ್ಸಿಯರ್ ಪ್ರಯತ್ನ ಆಗ್ತಾ ಇದೆ ಕರ್ನಾಟಕದಲ್ಲಿ. ಬಟ್ ಕರ್ನಾಟಕ ಯೂತ್ಸ್ಗಳು ಯಾಕೆ ಯಾವ್ಯಾವುದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀರ ಅಂತ ಗೊತ್ತಾಗ್ತಿಲ್ಲ. ಸೊ ಮಾಡಿ, ಒಂದು ಮಾಸಾಗಿ ಪ್ರಚಾರ ಮಾಡಿ, ಲೈಕ್ ಬೇಡ, ಏನು ಹೊರಗಡೆ ಹೋಗಬೇಡ, ಸೋಷಿಯಲ್ ಮೀಡ್ಯಾದಲ್ಲಿ ಮಾಡಿ, ರೀಲ್ಸ್ಗಳನ್ನ ಮಾಡಿ, ವೀಡಿಯೋಸ್ಗಳನ್ನ ಮಾಡಿ, ವೀಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಿತ್ರದುರ್ಗ ದಾವಣಗೆರೆಯನ್ನು ಟಾರ್ಗೆಟ್ ಮಾಡಿ ಈ ಸಲ ಪ್ರಜಾಕೀಯದ ಒಂದು ಕ್ರಾಂತಿಯನ್ನು ಅಲ್ಲಿ ಹಚ್ಚಿ. ಸೊ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನೋಡಿ, ದಾವಣಗೆರೆಯಲ್ಲಿ ಎಷ್ಟು ಮಾಡಿದ್ದಾರೆ, ನಮ್ಮೂರಲ್ಲಿ ನಾವೇನಾದರೂ ಮಾಡಬೇಕು ಅಂತ ನಮಗೊಂದು ಇನ್ಸ್ಪಿರೇಷನ್ ಬರುತ್ತೆ. ಸೊ ಅಲ್ವಾ? ಸೊ ಈ ರೀತಿ ಒಂದು ಆಪ್ಷನ್ನೇ ಎಲ್ಲೂ ಇಲ್ಲ ವಿಶ್ವದಲ್ಲಿ ನನ್ನ ಪ್ರಕಾರ. ನಮ್ಮ ಇಂಡಿಯಾದಲ್ಲಿ, ಅದು ಕರ್ನಾಟಕದಲ್ಲಿ, ಅದು ದಾವಣಗೆರೆ ಚಿತ್ರದುರ್ಗದಲ್ಲಿ ಒಂದು ಕ್ರಾಂತಿ ಮಾಡುವಂಥ ಒಂದು ಚಾನ್ಸಸ್ ನಿಮಗಿದೆ. ಸೊ ನೋಡಿ, ದಾವಣಗೆರೆ ಹುಡುಗರು ಹಾವಳಿ ಮಾಡೋಕ್ಕೆ ರೆಡಿಯಾಗಿ. ಸೊ ನೋಡಿ, ನಂಗೆ ಇನ್ನೊಂದು ಖುಷಿ ಆಗೋದೇನೆಂದರೆ, ನೋಡಿ ಹೇಳಿದೆ, ಇದು ಯಾವುದೋ ಒಂದು ಅಣ್ಣಾಮಲೈದು ಯಾವುದೊಂದು BJP ರ್ಯಾಲಿದು ಹಾಕಿದ್ರು. ಸೊ ಅಲ್ಲಿ ಕೆಳಗಡೆ ಕೂಡ ಪ್ರಜಾಕೀಯದ ಬಗ್ಗೆ ಕಮೆಂಟ್ ಹಾಕಿದ್ದಾರೆ. ಇದು ತುಂಬ ಬರೀತಾರೆ ಅಷ್ಟೇ, ಇಷ್ಟು ಓದೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಬಟ್ ಅಂದರೆ ಅವ್ರ ಮನಸ್ಸಲ್ಲಿ ಎಷ್ಟು ಇರಬೇಕು ಇನ್ನು ತರಬೇಕು ಅಂತ ಅನಿಸುತ್ತೆ. ನೋಡಿ ಎಷ್ಟು ಬರೆದಿದ್ದಾರೆ. ಸೊ ಮತ್ತು ತುಂಬ ಪಾಸಿಟಿವ್ ಕಮೆಂಟ್ಸ್ಗಳಿರುತ್ತೆ. UPPಗೆ ಒಂದು ಬದಲಾವಣೆ ಕೊಡೋಣ, ಬದಲಾವಣೆ ಗಾಳಿ ಪ್ರಬುದ್ಧ ಮತದಾರನ ಹೊಂದಿರುವ ಒಂದು ಸದಾ ಹೊಸದನ್ನೇ ಬಯಸುವ ದಾವಣಗೆರೆಯಿಂದ ಪ್ರಾರಂಭವಾಗಲಿ ಅಂತ ಹೇಳಿದೆ. ನೋಡಿ, UPPಗೆ ಒಂದು ಬದಲಾವಣೆ ಮಾಡೋಕ್ಕೆ ಚಾನ್ಸ್ ಕೊಡೋಣ, ಈ ಒಂದು ಬದಲಾವಣೆ ಗಾಳಿ ದಾವಣಗೆರೆಯಿಂದನೇ ಆರಂಭವಾಗಲಿ ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಸೊ ಕಮೆಂಟ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಹೇಳಿದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಅರಿತುಕೊಂಡು ಮತದಾನ ಮಾಡಿದರೆ ಒಂದು ದಾಖಲೆ ನಿರ್ಮಿಸಬಹುದು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಕೂಡ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ. ಸೊ ಲಾಸ್ಟ್ ಇವರು ನೇಪಾಳದವರು ಯಾವುದೊಂದು ಮೇಮ್ ನೋಡೋದು, ನೇಪಾಳದ ಅತಿ ಕಿರಿಯ ಪ್ರಧಾನಮಂತ್ರಿ ಬಲೇಂದ್ರ ಶಾ, ವಯಸ್ಸು 35, ಬೆಂಗಳೂರಿನ ಯಲಹಂಕದಲ್ಲಿ ಓದಿದ್ರಂತೆ. ಸೊ ನೋಡಿ, ಸೊ ಮ್ಯಾಟ್ರ್ ಏನಪ್ಪ ಅಂದರೆ, ನೋಡಿ, ಅತಿ ಕಿರಿಯ ವ್ಯಕ್ತಿ ಈಗ PM ಆಗ್ತಾ ಇದ್ದಾನೆ. ಚೇಂಜಸ್ ಜೆನ್ಸಿ ಬಾಯ್ಸ್. ಸೊ ಪ್ರಜಾಕೀಯ ಜೆನ್ಸಿ ಬಾಯ್ಸ್ ಈಗ ಯೂತ್ಸನ್ನು ಚಾಯ್ಸ್ ಮಾಡೋದನ್ನು, ಪ್ರಜ್ಞಾವಂತರನ್ನು ಚಾಯ್ಸ್ ಮಾಡೋದು ನಮ್ಮ ಜೆನ್ಸಿ ಟೀಮ್ ಕಡೆ ಇದೆ. ಸೊ ಜೆನ್ಸಿ ಬಾಯ್ಸ್ ರೆಡಿಯಾಗಿ ಪ್ರಜಾಕೀಯನ ಒಂದು ಬೇರೆ ಲೆವೆಲ್ಗೆ ತಗೊಂಡೋಗೋಣ, ಇಡೀ ವಿಶ್ವನ ಮತ್ತೆ ತಿರುಗಿ ನೋಡ್ತಾರೆ ಮಾಡೋಣ. ಸೊ ಎಷ್ಟು ಚೆನ್ನಾಗಿ ನೋಡಿ, ಕಲ್ಪನೆ ಮಾಡ್ಕೊಳ್ರಿ, ನಾವೀಗ ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮನ್ನ ಕಿತ್ತು ಬಿಸಾಕ್ಬಿಡ್ತಾರೆ, ಯಾವುದೊಂದು ಕಾರ್ಪೊರೇಟ್ ಕೆಲಸ ಆಗಲಿ, ಯಾವುದೊಂದು ಕಡೆ ಹೋಗಲಿ. ಹಂಗೆ MP MLAಗಳು ಅವರು ದೊಡ್ಡ ರಾಜರನ್ನಾಗಿ ಯಾಕೆ ನೋಡ್ತಾ ಇದ್ದಾರೆ ಜನಗಳು ಗೊತ್ತಾಗ್ತಾಯಿಲ್ಲ. ಫಸ್ಟು ಕೂಡ ನನ್ನ ಮೈಂಡ್ಸೆಟ್ ಹಂಗೆ ಇತ್ತು. ಬಟ್ ಯಾವಾಗ ಟ್ಯಾಕ್ಸ್ ಬಗ್ಗೆ ಅವೇರ್ನೆಸ್ ಬಂತು, ಆವಾಗ ಅವ್ರನ್ನ ನೋಡೋ ದೃಷ್ಟಿ ಬೇರೆ ಆಯಿತು. ಅವರಿಗೆ ಒಂದು 4-5 ಲಕ್ಷ ಸಂಬಳ ಇರುತ್ತೆ, ಫ್ರೀ ಫೆಸಿಲಿಟೀಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಆ ಥರ ಕೆಲಸ ಈಗ ನಾವು ಮಾಡ್ಬೋದು, ನೀವು ಮಾಡ್ಬೋದು. ಸೊ ಅದು ಒಂದು ಕೆಲಸ ಥರ ಟ್ರೀಟ್ ಮಾಡಿ. ಸೊ ಅದಕ್ಕೆ ಒಂದು ಕಾಮನ್ ಮ್ಯಾನ್ ಕೂಡ ನಿಂತು ಗೆದ್ದು ಒಳ್ಳೆಯ ಕೆಲಸ ಮಾಡೋವಂಥ ಒಂದು ಸಿಸ್ಟಮ್ ಬರ್ತಾಯಿದೆ. ಸಪೋರ್ಟ್ ಮಾಡೋಣ. ಓಕೆ ಬಾಯ್. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಧ್ಯ ಆದರೆ ಅವೆಲ್ಲ ಕಮೆಂಟ್ಗಳನ್ನ ನಾನು ಮುಂದಿನ ವೀಡಿಯೋದಲ್ಲಿ ಓದ್ತೀನಿ. ಸೊ ಜಾಸ್ತಿ ಕಮೆಂಟ್ಸ್ಗಳು ಬೇಕಾಯ್ತಾ? ಸೊ ಓಕೆ ಬಾಯ್, ಮತ್ತೆ ಸಿಗೋಣ.